ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ತನ್ನ ಹೆಂಡತಿ ಹೇಳಿದ ಒಂದು ಸುಳ್ಳು ಮಾತಿನಿಂದಾಗಿ ಪ್ರೇರೇಪಿತಗೊಂಡ ವ್ಯಕ್ತಿಯೊಬ್ಬ ಚಲಿಸ್ತಾ ಇದ್ದ ಸಾರಿಗೆ ಬಸ್ ಅನ್ನ ಬೆನ್ನಟ್ಟಿ ಬಂದು ಸಾರ್ವಜನಿಕವಾಗಿ ಚಾಲಕನ ಮೇಲೆ ಹಲ್ಲೆ ನಡೆಸಿ ಇದೀಗ ಕಾನೂನು ಸಂಕೋಲೆಗೆ ಸಿಲುಕಿರುವ ಘಟನೆ ಹಾಸನ ತಾಲೂಕಿನ ದುದ್ದ ಬಳಿ ಜರುಗಿದೆ. ಹಾಸನ ತಾಲೂಕಿನ ದುದ್ದ ಗ್ರಾಮದ ಬಳಿ ಸಾರಿಗೆ ಬಸ್ ಪ್ರಯಾಣಿಕರಿಂದ ಭರ್ತಿಯಾದಾಗ ಚಾಲಕನು ಮುಂದಿನ ಬಾಗಿಲು ತೆಗೆದು ಹಿಂಬದಿಯ ಬಾಗಿಲನ್ನ ಹಾಕುವ ಪ್ರಯತ್ನ ಮಾಡಿದ್ದಾನೆ. ಈ ಸಂದರ್ಭದಲ್ಲಿ ಬಾಗಿಲು ಹತ್ತಿರ ಇದ್ದ ಮಹಿಳೆಯೊಬ್ಬರಿಗೆ ಆಕಸ್ಮಿಕವಾಗಿ ತಗುಲಿದೆ. ಇದು ಕೇವಲ ಒಂದು ಅಚಾತುರ್ಯವಾಗಿದ್ರೂ ಕೂಡ ಆ ಮಹಿಳೆ ಕೂಡಲೇ ತನ್ನ ಪತಿಗೆ ಕರೆ ಮಾಡಿ ಬಸ್ ಚಾಲಕ ನನಗೆ ಹೊಡೆದಿದ್ದಾನೆ ಅಂತ ಸುಳ್ಳು ದೂರು ಕೊಟ್ಟಿದ್ದಾಳೆ. ಹೆಂಡತಿಯ ಮಾತನ್ನ ಸತ್ಯ ಅಂತ ನಂಬಿ ಆಕ್ರೋಶಗೊಂಡ ಪತಿ ದುದ್ದ ಗ್ರಾಮದಿಂದ ಬಾಗೇಶ್ವರ ಗ್ರಾಮದವರೆಗೂ ಸಾರಿಗೆ ಬಸ್ ಅನ್ನ ತನ್ನ ಬೈಕ್ನಲ್ಲಿ ಅಟ್ಟಾಡಿಸಿಕೊಂಡು ಬಂದಿದ್ದಾನೆ. ಬಸ್ ಅನ್ನ ತಡೆದ ಆತ ಏನು ಅರಿಯದ ಚಾಲಕನ ಮೇಲೆ ಏಕಾಏಕಿ ಎರಿಗೆ ಹಿಗ್ಗಾಮುಗ್ಗ ಥಳಿಸಿದ್ದಾನೆ. ಚಾಲಕನ ಮೇಲೆ ಹಲ್ಲೆ ನಡೆಯುವಾಗ ಅಲ್ಲೇ ಇದ್ದ ಮಹಿಳೆ ಚಾಲಕನ ತಪ್ಪಿಲ್ಲ ಅಂತ ಹೇಳಿದ್ರು ಕೂಡ ಆಕ್ರೋಶದಲ್ಲಿ ಇದ್ದ ಆಕೆ ಪತಿ ಕಿವಿ ಕೊಡಿದಿದ್ದನ್ನ ಪ್ರತಾಪ ತೋರಿದ್ದಾನೆ. ಚಾಲಕನ ಮೇಲೆ ನಡೆದಿರುವ ಈ ಅಮಾನವೀಯ ಹಲ್ಲೆಯ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಕಾಡುಗಿಚ್ಚಿನಂತೆ ಹರಡಿದ್ದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸರ್, ಅವರು ಬಸ್ಸಲ್ಲಿ ಬಂದು ಹೊಡಿದ್ರಲ್ಲ, ನಿಮಗೆ ಏನು ಕೊಡ್ತಿದ್ದು ಅದು? ಅದು ಫುಲ್ ಓಡಾಗಿತ್ತು. ಗಾಡಿ ಒಳಗಡೆ ಹೋಗಿ ಅಂತ ತಳ್ಳಿದೆ ಅಷ್ಟೇ. ಅವ್ರಿಗೆ ನಾನು ಕೈ ಮಾಡಿಲ್ಲ, ಒಳಗಡೆ ಹೋಗಿ ಅಂತ ತಳ್ಳಿದೆ ಅಷ್ಟಕ್ಕೆ ಅವರು ಹೊಡೆದ ಅಂತ ಹೇಳಿ. ಸರ್, ಅವರು ಬಸ್ಸಲ್ಲಿ ಬಂದು ಹೊಡಿದ್ರಲ್ಲ, ನಿಮಗೆ ಏನು ಕೊಡ್ತಿದ್ದು ಅದು? ಅದು ಫುಲ್ ಓಡಾಗಿತ್ತು. ಗಾಡಿ ಒಳಗಡೆ ಹೋಗಿ ಅಂತ ತಳ್ಳಿದೆ ಅಷ್ಟೇ. ಅವ್ರಿಗೆ ನಾನು ಕೈ ಮಾಡಿಲ್ಲ, ಒಳಗಡೆ ಹೋಗಿ ಅಂತ ತಳ್ಳಿದೆ ಅಷ್ಟಕ್ಕೆ ಅವರು ಹೊಡೆದ ಅಂತ ಹೇಳಿ. ಸರ್, ಅವರು ಬಸ್ಸಲ್ಲಿ ಬಂದು ಹೊಡಿದ್ರಲ್ಲ, ನಿಮಗೆ ಏನು ಕೊಡ್ತಿದ್ದು ಅದು? ಅದು ಫುಲ್ ಓಡಾಗಿತ್ತು. ಗಾಡಿ ಒಳಗಡೆ ಹೋಗಿ ಅಂತ ತಳ್ಳಿದೆ ಅಷ್ಟೇ. ಅವ್ರಿಗೆ ನಾನು ಕೈ ಮಾಡಿಲ್ಲ, ಒಳಗಡೆ ಹೋಗಿ ಅಂತ ತಳ್ಳಿದೆ ಅಷ್ಟಕ್ಕೆ ಅವರು ಹೊಡೆದ ಅಂತ ಹೇಳಿ. ಕಷ್ಟಪಟ್ಟು ಕೆಲಸ ಮಾಡುವ ಸಾರಿಗೆ ನೌಕರ ಮೇಲೆ ಇಂತಹ ಅನಗತ್ಯ ಹಲ್ಲೆಗಳು ನಡೀತಾ ಇರುವುದು ಆತಂಕಕಾರಿ ಸಂಗತಿಯಾಗಿದೆ. ಸದ್ಯಕ್ಕೆ ಹಲ್ಲೆ ಮಾಡಿರುವ ವ್ಯಕ್ತಿಯು ಕಾನೂನು ಸುಳಿಗೆ ಸಿಲುಕಿದ್ದು ಇಲಾಖೆಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಮತ್ತು ಹಲ್ಲೆ ಮಾಡಿದ ಆರೋಪದ ಅಡಿ ಪೊಲೀಸರು ಹಾಗೂ ಸಾರಿಗೆ ಡಿಪೋ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.